ನೀವು ನೋಡ್ತಾ ಇದ್ದೀರಾ, ಇದೇ ಆ ಒಂದು ಉಗ್ರಾಣ ವ್ಯವಸ್ಥೆ. ಇದನ್ನು ಅಂಬರ್ಖಾನ ಅಂತ ಕರಿತಾ ಇದ್ರು. ಇದನ್ನು ಗಂಗಾ, ಯಮುನಾ, ಸರಸ್ವತಿ ಅಂತ ಡಿವೈಡ್ ಮಾಡಿದ್ದಾರೆ 3. ನಾನಿವಾಗ ಎಂಟ್ರೆನ್ಸ್ ಆಗ್ತಿರೋದು ಗಂಗಾ, ಯಮುನಾ, ಸರಸ್ವತಿ ಅಂತ ಹೇಳೋ ಗೋಡೌನು. ಆದರೆ ಆ ಎಲ್ಲ ಗೋಡೌನ್ಗಿಂತನೂ ಗಂಗಾ ಅಂತ ಹೇಳುವಂಥ ಈ ಒಂದು ಗೋಡೌನು ದೊಡ್ಡ ಗೋಡೌನು. ಮೇಲ್ಗಡೆ ನಿಮಗೆ ಹೋಲ್ಸ್ಗಳು ಕಾಣ್ತಾ ಇದೆ. ಎಲ್ಲ ಕಡೆ ಹೋಲ್ಸ್ಗಳು, ಪ್ರತಿಯೊಂದು ಕಡೆನೂ ಹೋಲ್ಸ್ಗಳಿದೆ. ಹಾಗೆ ಮುಂದೆ ಹೋದರೆ ಇಲ್ಲೊಂದು ಸಿಗುತ್ತೆ. ಈ ಥರ ಇನ್ನೂ ಕ್ಲೀನಾಗಿ ನೋಡ್ಬೇಕಂದ್ರೆ ಕೆಳಗಡೆ ಬೆಳಕು ಕಾಣ್ತಾ ಇದೆ. ಇವೆಲ್ಲ ಏನು ಅಂತ ಹೇಳಿದ್ರೆ, ಅವಾಗಿನ ಕಾಲದಲ್ಲಿ ನಮ್ಮ ಥರ ಇವಾಗ ಏನಿದ್ದೀವಿ ಫಿಸಿಕ್ ಆ ಥರ ಅಲ್ಲ. ಅವಾಗೆಲ್ಲ ದೊಡ್ಡ ದೊಡ್ಡ ಹೈಟ್ ಜನಗಳು ಇರ್ತಿದ್ರು. ಅವ್ರುಗಳಿಗೆ ಇದ್ರ ಹೊರಗಡೆ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಸ್ಟೇರ್ ಕೇಸ್ ಅಂತ ಹೇಳ್ಬಿಟ್ಟು. ಆ ಸ್ಟೇರ್ ಕೇಸ್ ಮೇಲೆ ಹತ್ಬಿಟ್ಟು ಇದ್ರ ಮೇಲ್ಗಡೆಯಿಂದ ಏನು ಗೋಡೌನು ಅಂದರೆ ಒಳಗಡೆ ಏನು ಅಕ್ಕಿ ಬೇಕು, ಅಕ್ಕಿ, ಬೇಳೆ, ಗೋಧಿ, ಇವುಗಳೆಲ್ಲನೂ ಡಂಪ್ ಮಾಡ್ತಿದ್ರು ಇದ್ರ ಒಳಗಡೆ. ಸೊ ಅದಕ್ಕೋಸ್ಕರ ಈ ಮೇಲ್ಗಡೆ ಕಾಣ್ತಿರುವಂಥ ಹೋಲ್ಸ್ಗಳು ಕೊಟ್ಟಿರೋದು ಇಲ್ಲೆಲ್ಲ. ನಾವಿವಾಗ ಇದನ್ನ ನೋಡ್ಕೊಂಡ್ಬಂದಿದ್ವಿ. ಇದು ಗಂಗಾ, ಅದ್ರ ಪಕ್ಕದಲ್ಲಿ ಕಾಣ್ತಿದೆ ಇದು ಸರಸ್ವತಿ. ಇನ್ನು ಅದ್ರ ಪಕ್ಕದಲ್ಲಿರೋದು ಯಮುನಾ. ಸರಸ್ವತಿ ಮತ್ತು ಯಮುನಾಕ್ಕಿಂತ ದೊಡ್ಡದು ಗಂಗಾ ಗೋಡೌನು. ಈ ಗೋಡೌನ್ ಮೇಲ್ಗಡೆ ಅಲ್ಲಿ ಮುಂದೆ ಕಾಣ್ತಿರುವಂಥ ಆ ಸ್ಟೆಪ್ನ ಹತ್ಕೊಂಡು ಹೋಗ್ತಿದ್ರು. ದಿನಸಿ ಐಟಮ್ನ ಎತ್ಕೊಂಡು ಹೋಗಿ ಅದ್ರ ಮೇಲ್ಗಡೆ ಹತ್ಬಿಟ್ಟು ಅಲ್ಲೇನು ಹೋಲ್ಸ್ಗಳು ಕಾಣ್ತಾ ಇದೆ ಆ ಹೋಲ್ಸ್ಗಳ ಮೇಲೆ ಡಂಪ್ ಮಾಡ್ತಾಯಿದ್ರು. ಡಂಪ್ ಮಾಡಿದಾಗ ಅದು ಒಳಗಡೆಗೆ ಸ್ಟೋರ್ ಆಗ್ತಿತ್ತು. ಅವರು ಬೇಕಾದಾಗ ಫುಡ್ಗಳನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದ್ರು. ಈ ಒಂದು ಗೋಡೌನ್ ವ್ಯವಸ್ಥೆ ಇದ್ದಿದ್ದರಿಂದಲೇ 5 ತಿಂಗಳು ಶಿವಾಜಿ ಮಹಾರಾಜರು ಮತ್ತು ಅವರ ಟೀಮು ಸೇಫ್ ಆಗಿದ್ದಿದ್ದು. 5 ತಿಂಗಳಾದ್ಮೇಲೆ ಪಾಪ ಅವ್ರಿಗೂ ತಡ್ಕೊಳಕ್ಕಾಗಿಲ್ಲ. ಸೊ ಅಲ್ಲಿಂದ ಎಸ್ಕೇಪ್ ಆಗಲೇಬೇಕಾಗಿತ್ತು. ಆಗಿನ ಕಾಲದಲ್ಲಿ ಒಬ್ಬೊಬ್ಬರು ಒಂದೊಂದು ಟೈಮಿಗೆ 20 ಚಪಾತಿ ತಿಂತಿದ್ರಂತೆ. ಇವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ರೊಟ್ಟಿ, 20 ರೊಟ್ಟಿ ತಿಂತಾ ಇದ್ರಂತೆ. ಅಂದರೆ ಒಂದು ದಿನಕ್ಕೆ ಎಷ್ಟು ಜನ ಇರ್ತಿದ್ರು, ಎಷ್ಟು ಸಾವಿರಾರು ಜನ ಇರ್ತಿದ್ರು. ಸಾವಿರಾರು ಜನಕ್ಕೆ ಅಡುಗೆ ಮಾಡಬೇಕಾಗಿತ್ತು. ಅಷ್ಟು ದೊಡ್ಡದಾದಂಥ ವ್ಯವಸ್ಥೆ, ಅಷ್ಟು ತಾಕತ್ತಾಗಿದ್ದರು ಆಗಿನ ಕಾಲದ ಜನಗಳು. ನಾವು ಗಂಗಾ ಗೋಡೌನ್ನ ಆದಮೇಲೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಯಮುನಾ ಗೋಡೌನ್ ಒಳಗಡೆ. ಯಮುನಾ ಗೋಡೌನು ಗಂಗಾ ಮತ್ತು ಸರಸ್ವತಿಗಿಂತನೂ ಚಿಕ್ಕದಾದಂಥ ಗೋಡೌನು. ಈ ಯಮುನಾ ಗೋಡೌನ್ ಒಳಗಡೆ ಹೋಗೋಣ. ಪ್ರತಿಯೊಂದು ಗೋಡೌನ್ ಒಳಗಡೆ ಕೂಡ ಮೇಲ್ಗಡೆ ಆ ಒಂದು ಹೋಲ್ಸ್ಗಳನ್ನ ಕೊಟ್ಟಿದ್ರು, ಫುಡ್ಗಳನ್ನ ಒಳಗಡೆಗೆ ಡಂಪ್ ಮಾಡೋಕ್ಕೆ. ಇದರಲ್ಲೂ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ, ಅಲ್ಲಿದೆ, ಅಲ್ಲಿದೆ, ಅಲ್ಲೂ ಇದೆ. ಆದರೆ ಇದನ್ನ ಓಪನ್ ಆಗಿ ಇಟ್ಟಿಲ್ಲ. ಕೆಲವೊಂದು ಪ್ರೊಟೆಕ್ಟ್ ಮಾನ್ಯುಮೆಂಟ್ ಆಗಿರೋದ್ರಿಂದ ಅವುಗಳನ್ನ ಸೇಫಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೇನು ನಾವು ನೋಡ್ತಾ ಇದ್ದೀವಿ ಗೋಡೌನು, ಡಿಫ್ರೆಂಟ್ ಗೋಡೌನು, ಅವುಗಳಲ್ಲಿ ಬಗೆಯ ಆಹಾರಗಳನ್ನ ಸೇಫ್ ಮಾಡ್ತಾಯಿದ್ರು, ಸ್ಟೋರ್ ಮಾಡ್ತಾಯಿದ್ರು. ಇವಾಗ ಇವೆರಡಕ್ಕಿಂತ ಒಂದು ಮೀಡಿಯಮ್ ರೇಂಜಲ್ಲಿರೋಂಥ ಸರಸ್ವತಿ ಗೋಡೌನ್ ಒಳಗಡೆ ಹೋಗ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ಮೇಲ್ಗಡೆ ವ್ಯವಸ್ಥೆ ಕೊಟ್ಟಿದ್ದಾರೆ. ಈ ಥರ ಪ್ರತಿಯೊಂದರಲ್ಲೂ ಇದೆ. 3 ಗೋಡೌನಲ್ಲೂ ಕೂಡ ಮೇಲ್ಗಡೆ ಹೋಲ್ಸ್ಗಳಿದೆ. ಇಲ್ಲಿ ಮೂಟೆಯಲ್ಲಿ ಸ್ಟೋರೇಜ್ ಮಾಡಿರ್ತಾರೆ, ಏನೇನೋ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಅವಾಗ ಮೂಟೆಯಲ್ಲಿ ಮಾಡ್ತಿರಲಿಲ್ಲ, ಡೈರೆಕ್ಟಾಗಿ ಹಂಗೆ ಡಂಪ್ ಮಾಡ್ತಿದ್ರು.